ಈ ಮೂಡ ಹಗರಣ ಆರೋಪ ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದಲ್ಲಿ ನೂರಾರು ಕೋಟಿ ಅಕ್ರಮ ಅವ್ಯವಹಾರ ನಡೆದಿದೆ ಅನ್ನೋ ಆರೋಪ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ಪ್ರತಿಭಟನೆ ಹಮ್ಮಿಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ಪ್ಲಾನ್ ಮಾಡಿದ್ದು ಬಿವೈ ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಕೆಕೆ ಗೆಸ್ಟ್ ಹೌಸ್ ನಿಂದ ಸಿಎಂ ನಿವಾಸದವರೆಗೂ ಕೂಡ ಬಿಜೆಪಿ ಜಾಥಾವನ್ನು ಹಮ್ಮಿಕೊಂಡಿದ್ದು, ಈ ಜಾಥಾದ ಮೂಲಕ ತೆರಳಿ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ನಿರ್ಧಾರ ಮಾಡಿದ್ದು. ಬಿಜೆಪಿ ಪ್ರತಿಭಟನೆ ಹಿನ್ನೆಲೆ ಸಿಎಂ ಮನೆ ಬಳಿ ಬಿಗಿ ಭದ್ರತೆ. ಈಗ ಆಲ್ರೆಡಿ ಅವರು ಪ್ರತಿಭಟನೆಯನ್ನ ಆರಂಭ ಮಾಡಿದ್ದಾರೆ. ಕೆಲ ಪ್ರಮುಖ ನಾಯಕರುಗಳನ್ನ ವಶಕ್ಕೆ ಪಡಿತಾ ಇದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಸರ್ಕಾರ ಮುಖ್ಯಮಂತ್ರಿ ಮನೆ ಕಡೆ ಹೋಗ್ತೇನೆ. ನಾನು ಹೇಳ್ತೇನೆ, ಅರ್ಥ ಮಾಡ್ಕೊಳ್ಳಿ. ಮನೆ ಕಡೆ ಹೋಗ್ತಾ ಕೆಲಸ ಮಾಡ್ತಾರೆ. ಒಂದು ಕಡೆ ಮೂಡ ಹಗರಣದ ಆರೋಪ, ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಅಥವಾ ಹಗರಣ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಇದೀಗ ಜಾಥಾದ ಮೂಲಕ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ತಯಾರಿಯನ್ನ ನಡೆಸ್ತಾ ಇದ್ರು. ಬಟ್ ಪೊಲೀಸರು ಬಿಡ್ತಾ ಇಲ್ಲ, ಅಡ್ಡಕ್ಕೆ ಅಂದ್ರೆ ಅರ್ಧ ದಾರಿಯಲ್ಲೇ ತಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ಸುನೀಲ್ ಅವರು ಸೇರಿದಂತೆ ಇನ್ನು ಹಲವು ನಾಯಕರು ಈ ಒಂದು ಜಾಥಾದಲ್ಲಿ ಇದ್ರು. ಬಟ್ ಪೊಲೀಸರು ಬಿಡ್ತಾ ಇಲ್ಲ. ಪೊಲೀಸರಿಗೆ ಆವಾಜ್ ಹಾಕೋದ್ರ ಮುಖಾಂತರ ಬಿಡ್ರಿ, ಅದೇನಾಗುತ್ತೆ ನೋಡೋಣ ಬಿಡ್ರಿ, ಅಲ್ಲಿ ಸಿಎಂ ನಿವಾಸಕ್ಕೆ ನಾವು ಹೋಗ್ಬೇಕು ಬಿಡ್ರಿ ಅಂತ ತಳ್ತಾ ಇದ್ದಾರೆ ಅವರು ಕೂಡ. ಸೊ ಪೊಲೀಸರು ಮತ್ತು ಶಾಸಕರುಗಳ ನಡುವೆ ತಳ್ಳಾಟ ನೂಕಾಟ ಕೂಡ ನಡೀತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀರಿ. 160 ಕೋಟಿ 187 ಕೋಟಿ ಹಗರಣ ಅಂದ್ರೆ ಬರೀ ಸಚಿವರ ಕೈವಾಡ ಇರಲ್ಲ. ಹಣಕಾಸು ಮಂತ್ರಿ ಯಾರು? ಸಿದ್ದರಾಮಯ್ಯ ಅವರಲ್ವಾ? ಅವ್ರಿಗೆ ಗೊತ್ತಿಲ್ಲದೆ ಇದು ಯಾವುದು ಕೂಡ ಆಗಿರಲ್ಲ. ಅವರ ಕೈವಾಡವೂ ಇದರಲ್ಲಿ ಇದೆ ಅಂತ ಆರೋಪ ಮಾಡೋದ್ರ ಮುಖಾಂತರ ಅದೇ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಒಂಥರ ಕಮಿಷನ್ ಏಜೆಂಟ್ ಅಷ್ಟೇ. ಅವನ ಕಮಿಷನ್ ಎಷ್ಟಿದೆ ಅಷ್ಟೇ ಸಿಕ್ಕಿರೋದು ಅವನಿಗೆ. ಮೇಯ್ನ್ ಹಣ ದುಡ್ಡು ದೊಡ್ಡ ಗಂಟು ಹೋಗಿರೋವಂಥದ್ದು ಕಾಂಗ್ರೆಸ್ ಪಾರ್ಟಿಗೆ. ಮತ್ತು ಬೇನಾಮಿ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಕತ್ತೆ ಕಾಯ್ತಾ ಇತ್ತಾ? ಇಷ್ಟು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಬಂದು 1 ವರ್ಷ 1 ತಿಂಗಳಾಗಿದೆ. ಒಂದಾದಮೇಲೆ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರಗಳು, ಲೂಟಿ ಮಾಡೋ ಅಂಥದ್ದಕ್ಕೆ ಹೆಬ್ಬಾಗಿಲನ್ನು ತೆಗೆದು ಲೂಟಿ ಹೊಡೆಯೋಕ್ಕೆ ಸುರಂಗಗಳನ್ನು ಕೊರೆಯುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಮೊನ್ನೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣವನ್ನು ಪಟಾಪಟ್ ಅಂತ ರಾಹುಲ್ ಗಾಂಧಿ ಅವರು ಏನು ಹೇಳಿದರು, ಹಂಗೆ ಎಲ್ಲ ಬೇನಾಮಿ ಅಕೌಂಟ್ಗಳಿಗೆ, ಬಾರ್ಗಳಿಗೆ, ವೈನ್ ಸ್ಟೋರು, ಲ್ಯಾಂಬರ್ಗಿ, ಜ್ಯುವೆಲರಿ, ಏನೇನು ಬೇಕು ದಲಿತರ ಹಣ, ದಲಿತರ ಪರವಾಗಿ ಅಂತಾರೆ, ದಲಿತರ ಹಣ ಲ್ಯಾಂಬೋರ್ಗಿಗೆ ಹೋಯ್ತು, ದಲಿತರ ಹಣ ಚಿನ್ನದ ಅಂಗಡಿಗೆ ಹೋಯ್ತು, ಬಾರ್ಗಳಿಗೆ ಹೋಯ್ತು, ಕಾಂಗ್ರೆಸ್ ಪಾರ್ಟಿಗೆ ಹೋಯ್ತು. ಇಷ್ಟು ತೆಲಂಗಾಣ ಹೈದರಾಬಾದ್ಗೆ, ಜುಬಿಲಿ ಹಿಲ್ಸ್ ಫೇಮಸ್ ಏರಿಯಾ. ಸರ್ಕಾರದ ಬಣ್ಣ ಬಯಲಾಗಿದೆ. ದಿನಕ್ಕೊಂದು ಹಗರಣ ಇವತ್ತು ಬಯಲಿಗೆ ಬರ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, 100 ಕೋಟಿ ಹಗರಣ. ಮೂಡ ಸೈಟ್ ಇವತ್ತು ಮೂಡ ವಿಚಾರದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಜಿಲ್ಲೆಯದು ಅವರ ಗಮನಕ್ಕೆ ಬರದಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಗಮನಕ್ಕೆ ಬಂದಿದ್ದೇನೆ ಎಷ್ಟು ದೊಡ್ಡ ಹಗರಣ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಕಡತಗಳನ್ನು ತೆಗೆದುಕೊಂಡು ಬೈರತಿ ಸುರೇಶ್ ಅವರು ಬೆಂಗಳೂರು ಓಡಿ ಬಂದಿದ್ದಾರೆ. ಮತ್ತೊಂದು ಕಡೆ ನಮ್ಮ ವಿನಯ್ ಕುಲಕರ್ಣಿ ಅವರು ಸಹ ಸಚಿವರ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ. ಈ ರೀತಿ ಒಂದಲ್ಲ ಹಲವಾರು ಹಗರಣಗಳು ನಡೀತಾ ಇದೆ. ದಿನಕ್ಕೊಂದು ಹಗರಣಗಳು ನಡೀತಾ ಇದೆ. ಒಂದು ಕಡೆ ಬೆಲೆ ಏರಿಕೆ,
ಮತ್ತೊಂದು ಕಡೆ ಹಗಲು ದರೋಡೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಮುಳುಗಿರ್ತಕ್ಕಂಥದ್ದು ಇವತ್ತು ಬಹಿರಂಗ ಆಗಿದೆ. ಇದರ ವಿರುದ್ಧ ಮಾನ್ಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು, ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಇವತ್ತು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಬೇಕು ಅಂತೇಳಿ ಹೊರಟ್ರೆ ನಮ್ಮ ಹಕ್ಕನ್ನು ಹತ್ತಿಕ್ಕತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವರ ಭ್ರಷ್ಟಾಚಾರವನ್ನು ಮುಚ್ಚಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ಈ ಒಂದು ಭ್ರಷ್ಟಾಚಾರ ವಿಚಾರವನ್ನು ಇಟ್ಕೊಂಡು ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡೋರಿದ್ದೇವೆ. ನೋಡಿ, ವಾಲ್ಮೀಕಿ ಹಗರಣದಕ್ಕಿಂತ ದೊಡ್ಡ ಹಗರಣ ಮೂಡ ಹಗರಣ. ವಾಲ್ಮೀಕಿಯಲ್ಲಿ 100 ಕೋಟಿ ಹಗರಣ ಆಗಿದೆ. ಇವತ್ತು ಹಲೋ ಭಾರತ್ ಮಾತಾ ಕಿ ಜೈ. ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ, 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 ಕಾಂಗ್ರೆಸ್ ಸರ್ಕಾರಕ್ಕೆ. ಈ ಒಂದು ಜಾಥಾ ಅಥವಾ ಪ್ರತಿಭಟನೆ ಮಾಡೋಕ್ಕೆ ಪೊಲೀಸರು ಅವಕಾಶ ಮಾಡಿಕೊಟ್ಟಿಲ್ಲ. ಅವರ ಆರಂಭದಲ್ಲೇ ಅವ್ರನ್ನ ತಡೆದು ವೆಹಿಕಲ್ಗೆ ಅಂದ್ರೆ ತುಂಬಿಸ್ಕೊಳ್ಳೋದ್ರ ಮುಖಾಂತರ ಇದನ್ನ ಹತ್ತಿಕ್ಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ದಿನಕ್ಕೊಂದು ಹಗರಣ, ಬೆಲೆ ಏರಿಕೆ, ಹಗಲು ದರೋಡೆ, ಇಂತಹದ್ರಲ್ಲೇ ಸಿದ್ದರಾಮಯ್ಯ ಸರ್ಕಾರ ನಿರಂತರವಾಗಿ ಬ್ಯುಸಿಯಾಗಿ ಹೋಗ್ತಾ ಇದೆ. ಜನರ ಕಷ್ಟಗಳನ್ನ ಕೇಳ್ತಾ ಇಲ್ಲ. ಹಾಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಆರೋಪ ಮಾಡೋದ್ರ ಮುಖಾಂತರ ಇನ್ನು ಹಲವು ಬಿಜೆಪಿಯ ಪ್ರಮುಖ ನಾಯಕರುಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಸಾವಿರಾರು ಕೋಟಿ ಹಗರಣದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ನೆಕ್ಕುಂಟಿ ನಾಗರಾಜ್ ಮತ್ತು ಇಲಾಖೆಯ ಸಚಿವರಾಗಿದ್ದಂಥ ನಾಗೇಂದ್ರ ಅವರಿಗಿರುವಂಥ ಸಂಬಂಧವನ್ನು ಫೋಟೋ ಸಮೇತ ನಾವು ದಾಖಲೆಯನ್ನು ಮುಂದಿಟ್ಟಿದ್ವಿ. ನೆಕ್ಕುಂಟಿ ನಾವು ಯಾವಾಗ ಪತ್ರಿಕಾಗೋಷ್ಠಿ ನಡೆಸಿದ್ವಿ ಅದರ ನಂತರ ನೆಕ್ಕುಂಟಿ ನಾಗರಾಜನ ಬಂಧನ ಆಯಿತು. ಈಗ MD ಪದ್ಮನಾಭ್ ಹೇಳಿದ್ದಾರೆ, ನಾ ಇದರ ಪಾಲನ್ನು ಯಾರ್ಯಾರಿಗೆ ಕೊಟ್ಟಿದ್ದೀನಿ ಅಂತ. ನಾವು ಅವತ್ತೇ ಆರೋಪ ಮಾಡಿದ್ವಿ, ಈ ಹಣ ತೆಲಂಗಾಣ ಚುನಾವಣೆಗೆ ಬಳಕೆ ಆಗಿದೆ, ಈ ಹಣ ಕರ್ನಾಟಕದ ಲೋಕಸಭಾ ಚುನಾವಣೆಗೆ ಬಳಕೆ ಆಗಿದೆ, ಈ ಹಣ ಉತ್ತರ ಪ್ರದೇಶದವರೆಗೂ ಹೋಗಿದೆ ಅನ್ನುವ ಮಾತನ್ನು ಹೇಳಿದ್ವಿ. ಇದು 100% ಭ್ರಷ್ಟ ಸರ್ಕಾರ ಅಂತ ಹೇಳಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸು ಖಾತೆ ಸಚಿವರಾಗಿರ್ತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿಗಳು, ಅವರ ಜವಾಬ್ದಾರಿ, ಅವರು ಈ ಜವಾಬ್ದಾರಿ ಹೊಣೆಯನ್ನು ಅವರೇ ಹೊರಬೇಕು. ಅದಕ್ಕಾಗಿ